ಆರೋಗ್ಯವೇ ಭಾಗ್ಯ, ಜನಸಾಮಾನ್ಯರ ಪಾಲಿಗೆ ಇದು ಸಂಜೀವಿನಿ. ಇದು ವಿಶ್ವದ ಅತಿ ದೊಡ್ಡ ಸರ್ಕಾರಿ ಅನುದಾನಿತ ಆರೋಗ್ಯ ವಿಮಾ ಯೋಜನೆ. 5 ಲಕ್ಷ ರೂಪಾಯಿಗಳವರೆಗೆ ಉಚಿತ ನಗದು ರಹಿತ ಚಿಕಿತ್ಸೆ. ಇದು ಹೊತ್ತಿನ ವಿಶೇಷ. ನಾನು ಸುಧಾಗೌಡ. ನೋಡಿ, ಇನ್ಶೂರೆನ್ಸ್ ವಿಮಾ ಯೋಜನೆಗಳು ಅಂತ ಬಂದಾಗ ನಮ್ಮ ಭಾರತದ ನಾಗರಿಕರಿಗೆ ಖಂಡಿತ ಅದರ ಅವಶ್ಯಕತೆ ಇದ್ದೇ ಇರುತ್ತೆ. ಯಾಕಂದರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರ್ಗದವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಮಧ್ಯಮ ವರ್ಗದ ಕುಟುಂಬದವರಿದ್ದಾರೆ. ಅದರ ಜೊತೆಗೆ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ಇದೆ, ಅತಿ ಹೆಚ್ಚು ಖರ್ಚಾಗುವಂಥ ಟ್ರೀಟ್ಮೆಂಟ್ಗಳಿದೆ. ಇವೆಲ್ಲ ಇರುವಾಗ ಎಲ್ಲರಿಗೂ ಅಂಥ ಕಾಯಿಲೆಗಳು ಬಂದುಬಿಟ್ರೆ ಪಾಪ ಅವ್ರು ಏನು ಮಾಡ್ತಾರೆ ಹೇಳಿ? ಅದಕ್ಕಾಗಿ ಕೇಂದ್ರ ಸರ್ಕಾರ ಅಂತಹ ಜನರಿಗೆ ಅನುಕೂಲ ಆಗಲಿ ಅಂಥೇಳಿ ಒಂದು ವಿಶೇಷವಾದಂಥ ಯೋಜನೆಯನ್ನು, ಸ್ಕೀಮನ್ನು ಜಾರಿಗೆ ತಂದಿದೆ. ನೋಡಿ, ಆರೋಗ್ಯವೇ ಭಾಗ್ಯ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಹಾಗಿದ್ರೆ ನಿಮಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇದ್ದರೆ, ಮನೆಯಲ್ಲಿರುವಂಥ ನಿಮ್ಮ ತಂದೆ ತಾಯಿಗ ಆರೋಗ್ಯದ ಬಗ್ಗೆ ಕಾಳಜಿ ಇದ್ದರೆ, ನಿಮ್ಮ ಅಜ್ಜ ಅಜ್ಜಿಯ ಆರೋಗ್ಯದ ಬಗ್ಗೆ ಕಾಳಜಿ ಇದ್ದರೆ ನೀವು ಈ ಸ್ಕೀಮನ್ನು ಈ ಕೂಡಲೇ ತಗೊಳ್ಬಹುದು. ಹಾಗಿದ್ರೆ ಯಾವುದದು ಸ್ಕೀಮ್, ಏನದರ ಸ್ಪೆಷಾಲಿಟಿ, ಇದನ್ನು ತಿಳ್ಕೋಬೇಕು ಅಂತಂದರೆ ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಲೇಬೇಕು. ನೋಡಿ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಇದ್ಬಿಟ್ರೆ ಸಾಕು, ಮನುಷ್ಯ ಏನು ಬೇಕಾದರೂ ಜಯಿಸ್ಬಿಡ್ತಾನೆ. ಆದರೆ ಆರೋಗ್ಯವೇ ಸರಿ ಇಲ್ಲ ಅಂದಾಗ ನಮ್ಮ ಹತ್ರ ಎಷ್ಟೇ ಐಶ್ವರ್ಯ ಆಸ್ತಿ ಕೊಳಿತಾ ಬಿದ್ದಿದ್ರೂ ಅದೇನಕ್ಕೂ ಕೂಡ ನಮಗೆ ಯೂಸ್ ಆಗೋದಿಲ್ಲ, ತೃಣಕ್ಕೆ ಸಮಾನ ಆಗಿಬಿಡುತ್ತೆ. ಆದರೆ ಇವತ್ತಿನ ದಿನಗಳಲ್ಲಿ ಆ ಆರೋಗ್ಯವನ್ನು ಸರಿ ಮಾಡಿಕೊಳ್ಳೋದಕ್ಕೆ ತಗಲುವಂಥ ವೆಚ್ಚ ಇದೆಯಲ್ಲ, ಅದು ಗಗನಕ್ಕೆ ಹೋಗ್ಬಿಟ್ಟಿದೆ. ಭೀಕರ ಕಾಯಿಲೆಗಳು ಹೆಚ್ಚಾಗಿ ಬರ್ತಾ ಇದೆ. ಆಸ್ಪತ್ರೆಯ ಲಕ್ಷಾಂತರ ರೂಪಾಯಿ ವೆಚ್ಚ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳನ್ನು ಹೈರಾಣಾಗಿಸ್ತಾ ಇದೆ. ಇಂಥ ಸಂದರ್ಭಗಳಲ್ಲಿ ಜನಸಾಮಾನ್ಯರ ಪಾಲಿಗೆ ಸಂಜೀವಿನಿಯಾಗಿ ಬಂದಿರುವುದೇ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಯೋಜನೆ, ಅಂದರೆ ಆರೋಗ್ಯ ಯೋಜನೆ. ಇದು ವಿಶ್ವದ ಅತಿ ದೊಡ್ಡ ಸರ್ಕಾರಿ ಅನುದಾನಿತ ಆರೋಗ್ಯ ವಿಮಾ ಯೋಜನೆ ಅನ್ನೋದು ನಿಮಗೆ ನೆನಪಿರಲಿ. ಹಾಗಿದ್ರೆ ಏನಪ್ಪ ಇದರ ಸ್ಪೆಷಾಲಿಟಿ? ಯಾರ್ಯಾರು ಈ ಸ್ಕೀಮನ್ನು ತಗೊಳ್ಬಹುದು? ಏನೇನು ಕ್ವಾಲಿಫಿಕೇಷನ್ ಅಥವಾ ಏನೇನು ಅರ್ಹತೆ ಇರಬೇಕು, ಇದಕ್ಕೆ ಯಾರು ಅರ್ಹರು ಅಂತ ನೀವು ಕೇಳೋದಾದರೆ, ಈ ಯೋಜನೆ ಅಡಿ ಅರ್ಹ ಕುಟುಂಬಗಳು ಮಾತ್ರ ದೇಶದ ಯಾವುದೇ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ವಾರ್ಷಿಕವಾಗಿ 5 ಲಕ್ಷ ರೂಪಾಯಿಗಳವರೆಗೆ ಉಚಿತ ನಗದು ರಹಿತ ಅಂದರೆ ಕ್ಯಾಶ್ಲೆಸ್ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು. ವಿಶೇಷವಾಗಿ 70 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ. ನೋಡಿ, ಪ್ರತಿಯೊಂದು ಮನೆಯಲ್ಲೂ ಕೂಡ 70 ವರ್ಷದವ್ರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಕೆಲವೊಂದು ಮನೆಗಳಲ್ಲಿ 70 ವರ್ಷ ದಾಟಿದ ತಂದೆ ತಾಯಂದ್ರು ಇರ್ತಾರೆ, 70 ವರ್ಷ ದಾಟಿದ ಅಜ್ಜ ಅಜ್ಜಿಯಂದ್ರು ಇರ್ತಾರೆ. ಅವರಿಗೆ ಪಾಪ ಒಂದಷ್ಟು ಗಂಭೀರ ಕಾಯಿಲೆಗಳೇನಾದರೂ ಬಂದುಬಿಟ್ಟಿದ್ರೆ, ಅದರಲ್ಲೂ ನೀವು ಬಡವರ್ಗದವರು, ಕೂಲಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ನಿಮ್ಮ ವಾರ್ಷಿಕ ಆದಾಯ ತುಂಬ ಕಡಿಮೆ ಇದೆ, ತಿಂಗಳ ಆದಾಯ ತುಂಬ ಕಡಿಮೆ ಇದೆ ಅಂದಾಗ, ಅಷ್ಟು ದೊಡ್ಡ ಮಟ್ಟದ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಅಂದಾಗ ಎಷ್ಟೋ ಜನ ಪಾಪ ಅನಾಥಾಶ್ರಮಗಳಿಗೆ ಬಂದ್ಬಿಡ್ತಾರೆ. ಅದು ಶ್ರೀಮಂತರಾಗಿದ್ದರೂ ಅಷ್ಟೇ, ಅವರು ನೋಡ್ಕೊಳ್ಳೋಕ್ಕಾಗಲ್ಲ, ಅವರು ಅಷ್ಟೊಂದು ಖರ್ಚು ಮಾಡೋಕ್ಕಾಗಲ್ಲ ಅಂತ ಅನಾಥಾಶ್ರಮಗಳಿಗೆ ಬಿಟ್ಟು ಬಂದುಬಿಡ್ತಾರೆ. ಆದರೆ ಈ ಸ್ಕೀಮನ್ನು ನೀವು ತೊಗೊಂಡ್ಬಿಟ್ರೆ ಖಂಡಿತ ಯಾರನ್ನೂ ಅನಾಥಾಶ್ರಮ ಕಳಿಸೋ ಅವಶ್ಯಕತೆ ಇರೋದಿಲ್ಲ. 70 ವರ್ಷ ಮೇಲ್ಪಟ್ಟಂಥವ್ರಿಗೆ ಮಾತ್ರ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆಯಿಂದ ವಿಶೇಷವಾದಂಥ ಸೌಲಭ್ಯಗಳು ಸಿಗುತ್ತೆ. ಇತ್ತೀಚೆಗೆ ಒಂದಷ್ಟು ಹೊಸ ನಿಯಮಗಳು ಕೂಡ ಬಂದಿದೆ. ಅದರ ಪ್ರಕಾರ 70 ವರ್ಷದ ದಾಟಿದ ಹಿರಿಯ ನಾಗರಿಕರಿಗೆ ಅವರ ಕುಟುಂಬದ ಆದಾಯವನ್ನು ಪರಿಗಣಿಸದೆ, ಇದು ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ಮನೆಯಲ್ಲಿರಿ, ನಿಮ್ಮ ಮನೆಯಲ್ಲಿ ಕಾರ್ ಇದ್ದರೂ ಏನೇ ಇದ್ದರೂ ಅಷ್ಟೇ, ಆದರೆ ಕುಟುಂಬದ ಆದಾಯವನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ನಿಮ್ಮ ಒಂದು ವಯಸ್ಸನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಂಡು ಪ್ರತ್ಯೇಕವಾಗಿ 5 ಲಕ್ಷದವರೆಗೆ ಹೆಚ್ಚುವರಿ ಚಿಕಿತ್ಸಾ ಸೌಲಭ್ಯವನ್ನು ನೀಡಲಾಗುತ್ತೆ. ಇದಕ್ಕಾಗಿ ನೀವು ಒಂದು ಸಣ್ಣ ಕಾರ್ಡನ್ನು ಮಾಡಿಸ್ಕೊಳ್ಬೇಕು. ಅದು ಆಯುಷ್ಮಾನ್ ವಯಾ ವಂದನಾ ಕಾರ್ಡ್ ಅಂತ ಹೇಳಿ ಕರೀತಾರೆ. ಅದನ್ನು ನೀವು ಮಾಡಿಸ್ಕೊಳ್ಬೇಕು. 70 ವರ್ಷ ದಾಟಿದ ವೃದ್ಧರು ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾದಾಗ ಯಾವುದೇ ಹಣ ಪಾವತಿಸುವ ಅಗತ್ಯ ಇಲ್ಲ. ಈ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ.
ಫ್ರೀಯಾಗಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಬಹುದು, ಫ್ರೀಯಾಗಿ ಔಷಧಿ ತಗೊಳ್ಬಹುದು, ಫ್ರೀಯಾಗಿ ಡಯಾಗ್ನೋಸ್ಟಿಕ್ ಮಾಡಿಸ್ಕೊಳ್ಬಹುದು. ಅದರ ವೆಚ್ಚಗಳು ನಿಮಗೆ ತಗಲೋದಿಲ್ಲ. 5 ಲಕ್ಷ ರೂಪಾಯಿಯವರೆಗೂ ನಿಮಗೆ ಫ್ರೀಯಾಗಿ ಎಲ್ಲವೂ ಸಿಗುತ್ತೆ. ಕಾರಣ ನೀವು ಸೀನಿಯರ್ ಸಿಟಿಸನ್ಸ್ ಅಂಥೇಳಿ. ಗಂಭೀರ ಕಾಯಿಲೆಗಳಾದಂಥ ಹೃದಯ ಸಂಬಂಧಿ ಕಾಯಿಲೆ, ಕ್ಯಾನ್ಸರ್, ಕಿಡ್ನಿ ವೈಫಲ್ಯದಂಥ ಗಂಭೀರ ಸಮಸ್ಯೆಗಳಿಗೂ ಇಲ್ಲಿ ಚಿಕಿತ್ಸೆ ಸಿಗುತ್ತೆ, ಆದರೆ ಕಡಿಮೆ ವೆಚ್ಚದಲ್ಲಿ ಸಿಗುತ್ತೆ. ನೀವು ಕರ್ನಾಟಕದವರಾಗಿದ್ದರೂ ಪರವಾಗಿಲ್ಲ, ಭಾರತದ ಸರ್ಕಾರದ ಒಂದು ಯೋಜನೆ ಆಗಿರೋದ್ರಿಂದ ನೀವು ಯಾವುದೇ ರಾಜ್ಯದಲ್ಲಿರಿ, ನೋಂದಾಯಿತ ಆಸ್ಪತ್ರೆಯಲ್ಲಿ ಮಾತ್ರ ಈ ಸೌಲಭ್ಯಗಳನ್ನು ಪಡ್ಕೊಳ್ಬೋದು. ಎಲ್ಲ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಇರಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಮಾತ್ರ ಇರುತ್ತೆ. ಅದರ ಜೊತೆಗೆ ಕೆಲವೊಂದಷ್ಟು ನೋಂದಾಯಿತ ಹಾಸ್ಪಿಟಲ್ಗಳಲ್ಲಿ ಈ ಆಯುಷ್ಮಾನ್ ಭಾರತ್ ಯೋಜನೆ ಸೌಲಭ್ಯ ಇರುತ್ತೆ. ನೀವಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಈ ಸೌಲಭ್ಯ ಇದೆಯಾ ಅಂಥೇಳಿ. ಇದ್ದರೆ ನಿಮ್ಮ ಹತ್ರ ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ದರೆ ನೀವು ಫ್ರೀಯಾಗಿ ಚಿಕಿತ್ಸೆಗಳನ್ನು ಪಡ್ಕೊಳ್ಬೋದು. ಹಾಗಿದ್ರೆ ಯಾರ್ಯಾರು 70 ವರ್ಷ ದಾಟದವ್ರು ಅಷ್ಟೇನಾ? ಇಲ್ಲ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಜಾತಿ ಗಣತಿ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು, ನಿಮ್ಮ ಕುಟುಂಬದ ಹೆಸರು ಇರಬೇಕು. ಇನ್ನು BPL ಪಡಿತರ ಚೀಟಿ ಹೊಂದಿರುವ ಕುಟುಂಬಗಳಿಗೆ ಮಾತ್ರ, BPL ಕಾರ್ಡ್ ಇರುವಂಥವರಿಗೆ ಮಾತ್ರ. ನೀವು ಭೂಮಿಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ, ಅಸಂಘಟಿತ ವಲಯದ ಕಾರ್ಮಿಕರ, ಬೀದಿ ಬದಿ ವ್ಯಾಪಾರಿಗಳ, ಚಾಲಕರ, ಮನೆಗೆಲಸದವರ ಖಂಡಿತ ನಿಮಗೆ ಆಯುಷ್ಮಾನ್ ಭಾರತ್ ಯೋಜನೆಯ ಕಾರ್ಡನ್ನು ಪಡ್ಕೊಳ್ಳೋದಕ್ಕೆ, ಅದರ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ನೀವು ಅರ್ಹರಾಗಿರ್ತೀರಾ. ನೆನ್ಪಿಟ್ಕೊಳ್ಳಿ, ಇದು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ, ಆರ್ಥಿಕ ಆದಾಯ ಕಡಿಮೆ ಇರುವಂಥ ಜನರಿಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಒಂದು ಸ್ಕೀಮ್. ನೆನಪಿರಲಿ ಮತ್ತೊಂದು ವಿಚಾರ, ಸರ್ಕಾರಿ ನೌಕರರು ಅಥವಾ ತಿಂಗಳಿಗೆ 10,000ಕ್ಕಿಂತ ಹೆಚ್ಚು ಆದಾಯ ಇರುವಂಥವರು, 4 ಚಕ್ರದ ವಾಹನ ಹೊಂದಿರುವವರು ಸಾಮಾನ್ಯವಾಗಿ ಈ ವ್ಯಾಪ್ತಿಗೆ ಬರುವುದಿಲ್ಲ. ತೀರಾ ಬಡ ಜನರಿಗೆ ಮಾತ್ರ ಈ ಒಂದು ಅನುಕೂಲ, ಈ ಒಂದು ಸ್ಕೀಮ್ ಮತ್ತು ಈ ಒಂದು ಸೌಲಭ್ಯ. ಹಾಗಿದ್ರೆ ಈ ಸ್ಕೀಮ್ ತಗೊಳ್ಳೋದು ಹೇಗಪ್ಪ? ಎಲ್ಲಿ ಹೋಗಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಅಪ್ಲಿಕೇಶನ್ ಹಾಕಬೇಕಾ, ಅದಕ್ಕೆ ಏನೇನು ಡಾಕ್ಯುಮೆಂಟ್ ಕೊಡಬೇಕು ಅಂತ ಕೇಳೋದಾದರೆ, ಆಯುಷ್ಮಾನ್ ಕಾರ್ಡನ್ನು ಪಡ್ಕೊಳ್ಬೇಕು ಅಂತಂದರೆ ಆನ್ಲೈನ್ನಲ್ಲಿ ಕೂಡ ನೀವು ಅರ್ಜಿಯನ್ನು ಹಾಕಬಹುದು. ವೆಬ್ಸೈಟ್ನಲ್ಲಿ ನೀವು ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಮೂಲಕ ಸುಲಭವಾಗಿ ಕಾರ್ಡನ್ನು ಮಾಡಿಸ್ಕೊಳ್ಬಹುದು. ಅಧಿಕೃತವಾಗಿ ಒಂದು ಪೋರ್ಟಲ್ ಕೂಡ ಇದೆ. ಮೊದಲು beneficiary.nha.government.in ವೆಬ್ಸೈಟ್ಗೆ ನೀವು ಭೇಟಿ ಕೊಡಬಹುದು, ಅಥವಾ ಆಯುಷ್ಮಾನ್ ಆ್ಯಪ್ ಅಂತ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಆ ಆ್ಯಪ್ನಲ್ಲಿ ನೀವು ನಮೂದಿಸಿ ಬರುವಂಥ OTP ಮೂಲಕ ಆ್ಯಪ್ಗೆ ಲಾಗಿನ್ ಆಗಿ ನಿಮ್ಮ ರಾಜ್ಯ, ಜಿಲ್ಲೆ ಮತ್ತು ಪಡಿತರ ಚೀಟಿ, ರೇಷನ್ ಕಾರ್ಡ್ ಸಂಖ್ಯೆಯನ್ನು ಅಲ್ಲಿ ನೀವು ಆ್ಯಡ್ ಮಾಡಿ. ನಿಮ್ಮ ಕುಟುಂಬದ ಸದಸ್ಯರ ಹೆಸರು ಪಟ್ಟಿಯಲ್ಲಿದ್ದರೆ ಅದು ಕೂಡ ಕಾಣಿಸುತ್ತೆ. KYC ಮಾಡಿಕೊಳ್ಳಿ. ಈ KYC ಅಂದರೆ ಆಧಾರ್ ಕಾರ್ಡ್ ಬಳಸಿ ಈ KYCಯನ್ನು ಕಂಪ್ಲೀಟ್ ಮಾಡಿ. ಇದಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಆಧಾರ್ಗೆ ಲಿಂಕ್ ಆಗಿರಬೇಕು. ಈ ವಿಚಾರ ನಿಮ್ಮ ಗಮನದಲ್ಲಿರಲಿ. ಇನ್ನು ನಿಮ್ಮ ಮೊಬೈಲ್ ಕ್ಯಾಮೆರಾ ಮೂಲಕ ಒಂದು ಲೈವ್ ಆಗಿ ಫೋಟೋ ತಗೊಂಡು ಅಪ್ಲೋಡ್ ಮಾಡಿಬಿಡಿ. ಎಲ್ಲ ವಿವರಗಳು ಸರಿಯಾಗಿದೆಯಾ ಚೆಕ್ ಮಾಡಿಕೊಂಡು 24 ಗಂಟೆ ಒಳಗಡೆ ನಿಮ್ಮ ಕಾರ್ಡ್ ಅಪ್ರೂವ್ ಆಗುತ್ತೆ. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ದರೆ ಆ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ 24 ಗಂಟೆ ಒಳಗೆ ನಿಮ್ಮ ಕಾರ್ಡ್ ಅಪ್ರೂವ್ ಆಗುತ್ತೆ. ಅದಾದಮೇಲೆ ಆ ಒಂದು ಕಾರ್ಡನ್ನು ನೀವು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ನಿಮ್ಮ ಜೊತೆಗೆ ಇಟ್ಕೊಳ್ಬಹುದು. ಇದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಚಾಲ್ತಿಯಲ್ಲಿರುವಂಥ ಮೊಬೈಲ್ ಸಂಖ್ಯೆ. ಆರೋಗ್ಯ ತುರ್ತು ಪರಿಸ್ಥಿತಿಯಲ್ಲಿ ಆರ್ಥಿಕ ಹೊರೆ ತಗ್ಗಿಸೋದಕ್ಕೆ ಈ ಯೋಜನೆ ಬಹಳ ಬಹಳ ಸಹಕಾರಿ. ನಿಮ್ಮ ಬಳಿ ಈಗಲೂ ಕೂಡ ಆಯುಷ್ಮಾನ್ ಕಾರ್ಡ್ ಇಲ್ಲದೆ ಹೋದರೆ ಈ ಕೂಡಲೇ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಮನೆಯಲ್ಲಿ 70 ವರ್ಷ ದಾಟಿದವರಿದ್ದರೆ, ಬಡವರಾಗಿದ್ದರೆ, ನೀವು ಮಧ್ಯಮ ವರ್ಗದವರಾಗಿದ್ದರೆ, ಚಾಲಕರಾಗಿದ್ದರೆ, ಮನೆ ಕೆಲಸ ಮಾಡ್ತಾ ಇದ್ದರೆ, ನಿಮ್ಮ ಆರ್ಥಿಕ ಆದಾಯ 10,000ಕ್ಕಿಂತಲೂ ಕಡಿಮೆ ಇದ್ದರೆ ಇವತ್ತೇ ಅರ್ಜಿ ಸಲ್ಲಿಸಿ ನಿಮ್ಮ ಕುಟುಂಬದ ಆರೋಗ್ಯವನ್ನು ಸುರಕ್ಷಿತಗೊಳಿಸಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಒಂದು ಸಹಾಯವಾಣಿ ಇದೆ, 14555 14555ಗೆ ಕಾಲ್ ಮಾಡಿ. ಸರ್ಕಾರದ ಉಚಿತ ಸಹಾಯವಾಣಿ ಸಂಖ್ಯೆ ಇದು. ಅಲ್ಲಿ ನಿಮಗೆ ಬೇಕಾಗಿರುವಂಥ ಮಾಹಿತಿಯನ್ನು ಪಡ್ಕೋಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಹಾಗೆ ಕೊನೆಯವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.